ಬಳ್ಳಾರಿಯ ಕಲ್ಲಿನ ಕೋಟೆಯಲ್ಲಿ ಬಾಸ್ ಅಕ್ಷರಶಃ ಅನಾಥರಾಗ್ಬಿಟ್ಟಿದ್ದಾರೆ. ತಿಂದ ತಟ್ಟೆ ಎತ್ತಿಟ್ಟು ಎಷ್ಟು ವರ್ಷ ಆಗಿತ್ತು ಈ ಸುಂಟ್ರುಗಾಳಿ. ಪ್ರಪಂಚಕ್ಕೆ ನಾನೇ ನವಗ್ರಹ ಅಂತಿದ್ದೋನು ಈಗ ಚೌಕದಲ್ಲಿ ಬಂಧೆ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಳ್ಳಾರಿಯ ಕಲ್ಲಿನ ಕೋಟೆಯಲ್ಲಿ ಬಾಸ್ ಅಕ್ಷರಶಃ ಅನಾಥ ಆಗ್ಬಿಟ್ಟಿರೋದು. ತನ್ನ ಕೆಲಸವನ್ನ ತಾನೇ ಮಾಡ್ಕೊಳ್ಬೇಕು. ಇದಕ್ಕೆ ಕೆಲವ್ರು ಕೇಳ್ತಾರೆ, ಇನ್ನೇನು ನೀವು ಹೋಗಿ ಮಾಡ್ತಿದ್ರಾ ಅಂತ. ಅವರಿಗೆಲ್ಲ ಕೈಗೊಂದು ಕಾಲ್ಗೊಂದು ಆಳ್ಗಳಿದ್ರು. ಆದ್ರೆ ಈಗ ಆ ಥರದೊಂದು ಪರಿಸ್ಥಿತಿ ಇಲ್ಲ. ಪ್ರಿನ್ಸ್ ಆಗಿದ್ದವನು ಈಗ ಜೈಲಲ್ಲಿ ಕಸ ಕ್ಲೀನರ್ ಆಗ್ಬಿಟ್ಟಿದ್ದಾರೆ. ಜೈಲಲ್ಲಿ ಪೊರ್ಕಿ ಕೈಯಲ್ಲಿ ಬಂತು ಪೊರಾಕೆ. ಜೈಲಿನ ಸಿಬ್ಬಂದಿ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ದರ್ಶನ್. ತನ್ನ ಸೆಲ್ನಲ್ಲಿ ನಾನೇ ಕಸ ಗುಡಿಸ್ಬೇಕು, ಟಾಯ್ಲೆಟ್ ಕ್ಲೀನ್ ಮಾಡ್ಕೊಳ್ಬೇಕು, ಬಟ್ಟೆಯನ್ನು ನಾನೇ ಒಗಿಬೇಕು, ನನ್ನ ಮೇಲೆ ಯಾಕೆ ಸರ್ ಆರೋಪ? ದರ್ಶನ್ ಕಷ್ಟ ಕೇಳಿ ಬೇಸರಗೊಂಡ್ಬಿಟ್ಟಿದ್ದಾರೆ ಬಳ್ಳಾರಿ ಜೈಲಿನ ಸಿಬ್ಬಂದಿ. ಹೆಂಗಿದ್ದವ್ರಿಗೆ ಹೆಂಗ್ ಆಗ್ಬಿಡ್ತಲ್ಲ, ಹೆಂಗ್ ಮೆರ್ದೋರ್ ಹೆಂಗ್ ಆಗ್ಬಿಟ್ರಲ್ಲ ಕಣ್ಣು ಎದುರುಗಡೆನೆ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರಿಗೆ ಇಷ್ಟಾದ್ರೂ ಬುದ್ಧಿ ಬಂದಿಲ್ಲ. ಹೆಂಗೆಂಗೋ ಮೆರ್ದೋರು ಇವತ್ತು ಏನೇನು ಆಗಿದ್ದಾರೆ ಅನ್ನೋದು ಕಣ್ಣು ಎದುರುಗಡೆನೆ ನಡೀತಾ ಇರುತ್ತೆ. ಅದನ್ನ ನೋಡಾದ್ರೂ ಅರ್ಥ ಮಾಡ್ಕೋಬೇಕು. ದಿಮಾಕು, ದೌಲತ್ತು, ದುರಹಂಕಾರ, ನಂದೆ ನಾನೇ ಅನ್ನೋದನ್ನ ಬಿಡಬೇಕು ಅನ್ನೋದು. ಇದನ್ನು ಕೆಲವರು ರಿವರ್ಸ್ ಗೇರಲ್ಲಿ ತಗೊಂಡ್ಬಿಟ್ಟಿದ್ದಾರೆ. ಹೌದು, ನಾವ್ ಹಿಂಗೆ ಇರೋದು, ನೀವು ಇದನ್ನ ಅಹಂಕಾರ ಅನ್ಕೋಬಹುದು, ಇದು ಅಲಂಕಾರ ಅಂತ ಕೆಲವರು ಕಮೆಂಟ್ ಹಾಕ್ತಾರೆ. ಏನ್ ಮಾಡಕ್ಕಾಗತ್ತೆ? ಆದ್ರೆ ಟಾಯ್ಲೆಟ್ ಕ್ಲೀನ್ ಮಾಡ್ತಿರೋದು ದರ್ಶನ್, ಕಸ ಗುಡಿಸ್ತಿರೋದು ದರ್ಶನ್. ಹೊರಗಡೆ ಇಟ್ಕೊಂಡು ಮೆಮ್ಸ್ ಮಾಡೋರಿಗೆ, ಟ್ರೋಲ್ ಮಾಡೋರಿಗೆ ಏನ್ ಗೊತ್ತು ಪಾಪ ಅಲ್ಲಿ ಟಾಯ್ಲೆಟ್ ಉಜ್ಜೋದು. ಸೊ ಆ ಥರದೊಂದು ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ. ನನ್ನ ಬಟ್ಟೆನೂ ನಾನೇ ತೊಳ್ಕೊಬೇಕು, ಇಲ್ಲಿ ನೀವು ಕಸನೂ ಗುಡಿಸು ಅಂತ ಹೇಳಿ ಗುಡಿಸ್ತಾ ಇದ್ದೀರಾ, ಸೊ ನಾನು ಇನ್ನೇನು ಮಾಡಬೇಕು ಸರ್ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೆಲವೊಮ್ಮೆ ದುರಹಂಕಾರದ ಮಾತು, ನಾನು ಈ ತಿಂಡಿ ತಿನ್ನಲ್ಲ, ನಾನಿಲ್ಲಿರಲ್ಲ, ನಾನು ಬೇಕಾದ್ರೆ ಬೇರೆ ಜೈಲಿಗೆ ಹಾಕಿ, ಕೆಲವೊಮ್ಮೆ ಎಲ್ಲಾನು ನನ್ನ ಕೈಲೇ ಮಾಡಿಸ್ತಾ ಇದ್ದೀರಾ, ಈ ಥರದ ಎರಡು ಥರದ ಮಾತುಗಳನ್ನು ದರ್ಶನ್ ಆಡ್ತಾ ಇದ್ದಾರೆ. ಸೊ ಯಾವ ರೀತಿಯಲ್ಲಿ ಇದ್ದಂಥ ಒಬ್ಬ ಹೀರೋ, 20-25 ಕೋಟಿ ಸಂಭಾವನೆಯನ್ನ ಪಡ್ಕೊಳ್ತಾ ಇದ್ದಂಥ ಹೀರೋ ಇವತ್ತು ತನ್ನದೇ ವರ್ತನೆಯಿಂದ, ತನ್ನದೇ ಗುಂಪಿನಿಂದ, ತನ್ನದೇ ಒಂದು ಈ ಬೇರೆ ಬೇರೆ ರೀತಿಯಾದಂಥ ವರ್ತನೆಯನ್ನ ಮಾಡಿದ್ನ ಕೆಲವರು ಸಹಿಸ್ಕೊಂಡಿದ್ರಿಂದ ಇವತ್ತು ಈ ಥರದೊಂದು ಪರಿಸ್ಥಿತಿಗೆ ಬಂದು ತಲುಪಿರೋದು. ಇನ್ನೂ ಬುದ್ಧಿ ಕಲೀಲಿಲ್ಲ, ಇನ್ನೂ ನಾವು ಮೆರೆಸ್ತೀವಿ ಅಂತಂದ್ರೆ ಅದು ಹಣೆ ಬರಹ, ಏನು ಮಾಡೋಕ್ಕಾಗಲ್ಲ. ಇದಕ್ಕಿಂತ ಅಧ್ವಾನ ಆಗೋದೇನಾದ್ರೂ ಇದ್ರೆ ಅದನ್ನು ನೋಡ್ಬಿಡೋಣ ಅಂತ ಕೆಲವರು ಅನ್ಕೊಳ್ತಾ ಇದ್ದಾರೆ. ಬಟ್ಟೆ ತೊಳಿತಾ ಇದ್ದಾರಂತೆ. ಎಷ್ಟು ವರ್ಷಗಳಾಗಿತ್ತೋ ಇವರು ಒಮ್ಮೆ ಹಾಕಿದ ಬಟ್ಟೆನ ಇನ್ನೊಮ್ಮೆ ಹಾಕೋದೇ ಡೌಟು. ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಯೂಸ್ ಮಾಡೋರು ಇವತ್ತು ಈ ಟೀ ಶರ್ಟ್ ಹಾಕಿದ್ದೀನಿ ಮುಗೀತು ಅಂತ ಇದನ್ನ ಯಾರಿಗಾರು ಕೊಟ್ಬಿಡ್ತಿದ್ರೋ, ಬಿಸಾಕ್ಬಿಡ್ತಿದ್ರೋ. ಬಟ್ಟೆ ಎಲ್ಲ ತೊಳಿದೆ ಅಂತೂ ಖಂಡಿತ ವರ್ಷಾನ್ಗಟ್ಲೆ ಆಗಿರತ್ತೆ. ಸೊ ಹೀಗಿರ್ಬೇಕಾದ್ರೆ ಈಗ ಜೈಲಲ್ಲಿ ಅನಿವಾರ್ಯ ಪರಿಸ್ಥಿತಿ, ಅವ್ರಿರೋ ರೂಮನ್ನು ಅವರೇ ಕ್ಲೀನ್ ಮಾಡ್ಕೋಬೇಕು. ಅವ್ರು ಸರ್ಜಿಕಲ್ ಚೇರ್ ಏನೋ ಕೇಳಿದ್ರಲ್ಲ, ಅದನ್ನ ಅವರೇ ಕ್ಲೀನ್ ಮಾಡ್ಬೇಕು. ಅದಕ್ಕೆ ಅಂತ ಯಾವ ಅಧಿಕಾರಿಗೂ ಕೊಡಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ. ಅಥವಾ ಅಲ್ಲಿ ಸೇವೆ ಮಾಡೋದಕ್ಕೂ ಯಾವ ಸೇವಕರೂ ಇಲ್ಲ. ರಾಜ ಅಲ್ವಾ, ಜೈಲಲ್ಲಿದ್ರು ರಾಜ ರಾಜನ್ ತರನೇ ಮೆರಿತಾರಲ್ವಾ, ಹಂಗಂತ ಅನ್ಕೊಂಡು ಯಾವ್ದೋ ಸೇವಕ ಬಂದ್ಬಿಟ್ಟು ಉಜ್ಜಲ್ಲ, ಅಲ್ಲಿ ತೊಳಿಯಲ್ಲ. ಇವ್ರ ಕೆಲಸ ಇವರೇ ಮಾಡ್ಕೋಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ಸಮಾಜದಲ್ಲಿ ನಾವು ಇದೀವಿ ಅಂತ ಅಂದ್ಮೇಲೆ ನಾವು ಆ ಸಮಾಜಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ಆ ನೆಲದ ಕಾನೂನಿಗೆ ಗೌರವ ಕೊಟ್ಟು ಹೋಗ್ಬೇಕು. ನಾನೇ ನಂದೆ ಅಂತ ಮೆರೆದ್ರೆ ಹಿಂಗಾಗತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಬಿಟ್ರೆ ಅದನ್ನ ಬಿಟ್ಟು ಇನ್ನೇನು ಅಲ್ಲ. ಎಲ್ಲರೂ ಇಲ್ಲಿ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದನ್ನ ಹೇಳ್ತಿದೀವಿ. ಬಿಟ್ರೆ ಅದನ್ನ ಹೊರತುಪಡಿಸಿ ಇನ್ನೇನು ಇಲ್ಲ. ಇಲ್ಲೊಂದು ಕಾನೂನು ಅಂತ ಇದೆ. ನಾನು ಕೂಡ ಎಲ್ಲರಂತೆಗೆ ಪ್ರಜೆ, ನಾನು ಒಬ್ಬ ನಾಗರಿಕನ ರೀತಿ ವರ್ತನೆ ಮಾಡಬೇಕು. ನಾನೇನಾದ್ರೂ ಬಾಸ್ ಆಗಿದ್ರೆ ಅದು ನನ್ನ ಸಿನಿಮಾದಲ್ಲಿ ಇಟ್ಕೋಬೇಕು, ರಿಯಲ್ ಲೈಫ್ನಲ್ಲಿ ಇಟ್ಕೋಬಾರ್ದು. ಇದು ಅವ್ರಿಗೂ ಗೊತ್ತಾಗಬೇಕು, ಅವ್ರ ಅಭಿಮಾನಿಗಳಿಗೂ ಗೊತ್ತಾಗಬೇಕು, ಅವ್ರನ್ನ ವಹಿಸ್ಕೊಂಡು ಮಾತಾಡೋರಿಗೂ ಗೊತ್ತಾಗಬೇಕು. ನೀವೇನಾದ್ರೂ ಪಂಚಿಂಗ್ ಡೈಲಾಗ್ ಹೊಡಿಯೋದು ಅಥವಾ ಇನ್ಯಾರಿಗೋ ಏನೋ ಡೈಲಾಗ್ ಹೊಡಿಯೋದಿದ್ರೆ ನೀವು ಅದಕ್ಕಂತ ಒಂದು ಸಿನಿಮಾನೇ ಮಾಡಿಬಿಡಿ. ಹೊರಗೆ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆಯಲ್ಲ, ಬರ್ತಿದ್ದಂಗೆ ಒಂದು ಸಿನಿಮಾ ಮಾಡಿ, ಬಾಸ್ ಮತ್ತು ಟ್ರೋಲ್, ಬಾಸ್ ಮತ್ತು ಅವ್ರನ್ನ ವಿರೋಧ ಪಡಿಸುವವರು ಅಂತ. ಅದನ್ನು ಹೊರತುಪಡಿಸಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಿಡಲ್ ಫಿಂಗರ್ ಕಾಂಟ್ರವರ್ಸಿಗೆ ಕಾಟೇರ ಬೇಸರ ವ್ಯಕ್ತಪಡಿಸಿದಾರಂತೆ. ನಾನು ಏನ್ ಮಾಡಿದ್ರು ಕೆಲವರು ತಪ್ಪು ಕಂಡು ಹಿಡಿತಾರೆ ಅಂತ ಹೇಳ್ಕೊಂಡಿದ್ದಾರಂತೆ. ನಾನು ಕ್ಯಾಶುಯಲ್ ಆಗಿ ಬೇಲ್ ಇಟ್ಕೊಂಡಿದ್ದೆ ಅಂತ ಹೇಳಿದಾರಂತೆ. ಈ ಮಧ್ಯದ ಬೆರಳು ಚಾಚಿದ್ದೇನೆ ವಿಭಿನ್ನವಾಗಿ ಚರ್ಚಿಸ್ತಾ ಇದ್ದಾರೆ. ನೋಡಿ ಸರ್, ಈ ಮಧ್ಯದ ಬೆರಳು ಚಾಚಿದ್ದೆ ಅಷ್ಟೇ, ಅದನ್ನೇ ವಿಭಿನ್ನವಾಗಿ ಚರ್ಚಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರಂತೆ. ನಾನೇನ್ ಬೇಕು ಅಂತ ಯಾರಿಗೂ ಅವಮಾನ ಮಾಡಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರಂತೆ. ಹೀಗೆ ಕಾಂಟ್ರವರ್ಸಿ ಮಾಡಿದ್ರೆ ನಾನು ಯಾರನ್ನೂ ಮೀಟ್ ಮಾಡಲ್ಲ ಅಂತ ಹೇಳಿದಾರಂತೆ. ಮನೆಯವ್ರಿಗೂ ಬರೋದು ಬೇಡ ಅಂತ ಹೇಳ್ಬಿಡ್ತೀನಿ ಅಂತ ಹೇಳಿದಾರಂತೆ. ಇಲ್ಲ ಮೀಡಿಯಾದವರಿಗೆ ಕಾಣಿಸದೇ ಇರುವ ಜೈಲಿಗೆ ಕಳಿಸಿ ಅಂತ ಹೇಳಿದಾರಂತೆ. ಜೈಲಿನ ಅಧಿಕಾರಿಗಳ ಮುಂದೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ದರ್ಶನ್.
ನಾನು ಯಾರನ್ನೂ ಭೇಟಿ ಆಗಲ್ಲ, ನನಗೆ ಭೇಟಿ ಆಗಕ್ಕೆ ಇಷ್ಟ ಇಲ್ಲ, ನಾನು ಯಾರನ್ನೂ ಭೇಟಿ ಆಗಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಹಣೆ ಬರ. ಲಾಸ್ ಆಗೋದು ನಿಮಗೆ ಬಿಟ್ರೆ ನಮಗಂತೂ ಅಲ್ಲ. ಇನ್ ಕೆಲವರು ಯಾಕ್ರಿ ನೀವು ಮೀಡಿಯಾದವರು ಅವ್ರನ್ನ ಹೋಗಿ ತೋರಿಸ್ತೀರಾ, ಮಾಡೋ ಕೆಲಸ ಇಲ್ವಾ? ಖಂಡಿತ ನಮ್ಮ ಕೆಲಸನೇ ಇದು. ಇದಕ್ಕೆ ಅಂತ ಎಲ್ಲ ಡಿಸ್ಟಿಕ್ ಅಲ್ಲಿ ರಿಪೋರ್ಟರ್ಸ್ ಇರ್ತಾರೆ, ಕ್ಯಾಮ್ರಾಮನ್ಸ್ ಗಳು ಇರ್ತಾರೆ. ಬಳ್ಳಾರಿಯಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದನ್ನ ರಿಪೋರ್ಟರ್ ತೋರಿಸ್ತಿದ್ದಾರೆ, ಕ್ಯಾಮ್ರಾಮನ್ ತೋರಿಸ್ತಿದ್ದಾರೆ. ನಮ್ ಕೆಲಸನೇ ಇದು ಸ್ವಾಮಿ, ಇದಕ್ಕಿಂತ ಇನ್ನೇನ್ ಕೆಲಸ? ಬೇರೆ ಸ್ಟೋರಿಗಳಿಲ್ವಾ? ಬೆಳಿಗ್ಗೆ 7 ಗಂಟೆಯಿಂದ ನ್ಯೂಸ್ ಪ್ರಾರಂಭ ಆಗುತ್ತೆ, ರಾತ್ರಿ 11 ಗಂಟೆವರೆಗೂ ನ್ಯೂಸ್ ಇರುತ್ತೆ. ನೋಡಿ ಕುತ್ಕೊಂಡೆಲ್ಲಾನು. ದರ್ಶನ್ದು ಮಾತ್ರ ಹೋಗಲ್ಲ, ಬೇರೆ ಬೇರೆ ಕೇಸಸ್ಗಳು ಹೋಗುತ್ತೆ. ವಿದ್ಯಾರ್ಥಿನಿಯರ ಕಷ್ಟದ ಬಗ್ಗೆನೂ ನಾವ್ ಇಲ್ಲೇ ಕುತ್ಕೊಂಡು ಮಾತಾಡಿದ್ವಿ. ಹೈಲೈಟ್ ಆಗ್ತಾ ಇರೋದು, ಹೈಲೈಟ್ ಮಾಡ್ತಾ ಇರೋದು ನೀವು. ಮಾಧ್ಯಮದವ್ರು ಇರೋದೇ ಇದನ್ನ ತೋರ್ಸೋದಕ್ಕೆ ಅಂತ. ಹೌದು, ಅಲ್ಲಿ ಮಾಧ್ಯಮದವ್ರು ಇಲ್ಲ ಅಂತಂದ್ರೆ ಇವ್ರನ್ನ ಮೀಟ್ ಮಾಡೋದಕ್ಕೆ ಯಾವ ಸಚಿವರು ಹೋಗಿ ನಿಂತಿದ್ರೋ, ಯಾವ ಶಾಸಕರು ಹೋಗಿ ನಿಲ್ತಿದ್ರೋ, ಇವ್ರು ಎಲ್ಲಿಂದ ಬಿರಿಯಾನಿ ತರಿಸ್ಕೊಂಡು ತಿಂತಿದ್ರೋ, ಏನೇನು ಮಾಡ್ತಾ ಇದ್ರು. ಹಾಗಾಗಿ ನಾವ್ ಅಲ್ಲಿ ಇರ್ಲೇಬೇಕು, ನಾವು ತೋರಿಸ್ಲೇಬೇಕು. ಕೂತ್ರು ತಪ್ಪು, ನಿಂತ್ರು ತಪ್ಪು, ಕರೆಕ್ಟು. ಒಬ್ಬ ಆರೋಪಿ ಅಂತ ಅನ್ನಿಸ್ಕೊಂಡು ಒಂದು ಜೈಲಲ್ಲಿ ಹೆಂಗಿರ್ಬೇಕು ಹಂಗೇ ಇರಬೇಕು. ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂತೀನಿ, ಚೇರಲ್ಲಿ ಕೂರ್ತೀನಿ ಅಂದ್ರೆ ಆಗಲ್ಲ. ಎಸ್ ನೋಡಿ, ದರ್ಶನ್ ನಾನು ಏನೂ ಮಾಡಿಲ್ಲ ಸರ್, ನಾನು ಏನೂ ಮಾಡಿದ್ರು ಕೂಡ ಅದನ್ನ ಕೆಲವರು ತಪ್ಪು ಅಂತಾನೆ ಕಂಡು ಹಿಡಿತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸ್ಬಿಟ್ಟಿದ್ದಾರೆ ಅಂತೆ. ಏನೇನೋ ಮಾಡಿದ್ನ ತಪ್ಪು ಅಂತ ನಾವು ಹೇಳಲ್ಲ. ಏನ್ ತಪ್ಪು ಮಾಡಿದಾರೋ ಅದನ್ನ ಮಾತ್ರ ತಪ್ಪು ಅಂತ ಹೇಳ್ತೀವಿ. ಅದನ್ನ ಅವ್ರು ಹೇಳಿರೋದಂತೆ. ಈ ಮದ್ಯದ ಬೆರಳನ್ನ ಚಾಚಿದ್ದೆ ಅಷ್ಟೇ, ಅದನ್ನ ಇಟ್ಕೊಂಡು ವಿಭಿನ್ನವಾಗಿ ಚರ್ಚೆ ನಡೆಸ್ತಿದ್ದಾರೆ ಅಂತ. ಎರಡೂ ಮದ್ಯದ ಬೆರಳು ಸುಮ್ಮನೆ ಚಾಚಿದ್ರಂತೆ ಅವರು. ನನ್ನನ್ನು ನೋಡೋಕೆ ಬರುವುದು ಬೇಡ ಅಂತ ಮನೆಯವ್ರಿಗೆ ಹೇಳ್ತೀನಿ, ಹೇಳಿ, ನಿಮ್ಮ ಹಣೆ ಬರ, ಮೀಟ್ ಆಗ್ಬೇಡಿ, ಯಾರು ಬೇಡ ಅಂದವರು. ನನ್ನನ್ನು ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡಿ, ನೀವು ಹೇಳ್ದಂಗೆಲ್ಲ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಅದು ಫಿಲಮ್ ಅಲ್ಲ. ಈ ಡೈರೆಕ್ಟರ್ ಬೇಡ, ಈ ನಿರ್ಮಾಪಕರು ಬೇಡ, ಈ ಹೀರೋಯಿನ್ ಬೇಡ ಅನ್ನೋಕ್ಕೂ ಚೇಂಜ್ ಮಾಡೋದಕ್ಕೆ ಜೈಲು ಟ್ರಾನ್ಸ್ಫರ್ ಮಾಡಿ ಅಂತ. ಏನು ಇವರು SI ಆಗಿ ಹೋಗಿದ್ದಾರೆ, ಟ್ರಾನ್ಸ್ಫರ್ ಮಾಡಿ ಅಂತೆ. ಇಲ್ಲವಾದಲ್ಲಿ ಕುಟುಂಬಸ್ಥರನ್ನ ನಾನಿರುವ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿಗೆ ಭೇಟಿಗೆ ಅವಕಾಶ ಕೊಡಿ. ಅಲ್ಲಿ ಎಲ್ಲ ಆರೋಪಿಗಳಿದ್ದಾರೆ, ಅವ್ರನ್ನೆಲ್ಲ ಅವ್ರವ್ರ ಮನೆಯವ್ರನ್ನೆಲ್ಲ ಅಲ್ಲಿಗೆ ಬಿಡಕ್ಕಾಗತ್ತಾ? ಆ ಸೆಲ್ಲಿಗೆ ಕಳ್ಸಕ್ಕಾಗತ್ತಾ? ಅವ್ರ ಮಕ್ಕಳು, ಅವ್ರ ಹೆಂಡತಿ, ಅವ್ರ ಅಪ್ಪ, ಅವ್ರ ಅಮ್ಮ ಎಲ್ಲ ಬರ್ತಾರಲ್ಲ, ನಿಮ್ಮ ಥರ ಅವ್ರನ್ನೂ ಸೆಲ್ಲಿಗೆ ಕಳ್ಸಕ್ಕಾಗತ್ತಾ? ತಪ್ಪು ಮಾಡಬಾರ್ದು, ಯಾವುದೇ ತಪ್ಪಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಸಿಕ್ಕಾಕೊಂಡಿದ್ದೀರಾ ಅಂದ ಮೇಲೆ ಅಫ್ಕೋರ್ಸ್ ನೀವು ಸೆಲೆಬ್ರಿಟಿ. ಮಾಧ್ಯಮದವ್ರು ನಾವೆಲ್ಲ ಹೋದ್ರು ಬರ್ತಾರೆ, ಮಾಧ್ಯಮದವ್ರು ನನ್ನನ್ನು ತೋರಿಸಿದ್ನೇ ತೋರಿಸ್ತಾರೆ. ಯಾಕೆ? ಇದೇ ನಿಮ್ಮ ಸಿನಿಮಾ ಹಿಟ್ ಆದಾಗ ನೀವೇ ಕರಿಯಲ್ವಾ? ಬನ್ನಿ, ನಮ್ ಸಕ್ಸಸ್ ಆಗಿದೆ, ಮಾತಾಡ್ಕೊಂಡು ಹೋಗಿ, ಬನ್ನಿ, ಪ್ರೆಸ್ ಮೀಟ್ ಮಾಡ್ತಾ ಇದೀವಿ, ಬನ್ನಿ ಆಡಿಯೋ ರಿಲೀಸ್ ಮಾಡ್ತಿದೀವಿ, ಬನ್ನಿ ಅಂತ. ಆಗ್ಯಾಕೆ ಕರಿತೀರಾ ಮಾಧ್ಯಮದವ್ರನ್ನ? ಆಗ್ಯಾಕೆ ನೀವು ಫ್ಯಾನ್ಸ್ಗಳು ನಮ್ಮ ಬಾಸ್ ಏನು ತೋರಿಸ್ತಾ ಇಲ್ಲ ಅಂತ ಹೇಳ್ತೀರಾ? ಆಗ್ಲೂ ತೋರಿಸಿದೀವಿ ತಾನೆ. ಒಂದು ಸಿನಿಮಾ ಹಿಟ್ ಆಗಿದೆ ಅಂತಂದಾಗ ಆಗ್ಲೂ ಬೆನ್ ಬಿದ್ದು ತೋರಿಸಿದೀವಿ ತಾನೆ. ಈ ಮನುಷ್ಯ ಏನೇನೋ ಮಾತಾಡ್ದಾಗ ಸಹಿಸ್ಕೊಂಡಿದೀವಿ ತಾನೆ. ಏನಕ್ಕೆ ಹೇಳಿ? ಇವ್ರ ಫ್ಯಾನ್ಸಿಗೆ ರೀಚ್ ಆಗ್ಬೇಕು ಸುದ್ದಿ ಅಂತ. ಎಷ್ಟು ಸಲ ಸಹಿಸ್ಕೊಂಡಿರೋದು? 1-2 ಸತಿ ಅಲ್ಲ. ಇವ್ರ ಮನೆಗೆ ಹೋದಂತ ರಿಪೋರ್ಟರ್ಸ್ ಗಳಿಗೆ ಏನೇನಾಗಿದೆ ಅನ್ನೋದು ಮಾಧ್ಯಮದವ್ರಿಗೆ ಗೊತ್ತಿದೆ. ನಾನು ಎಲ್ಲೇ ಹೋದ್ರು ಬರ್ತಾರೆ ಅಂದ್ರೆ ಹೌದು, ನೀವೆಲ್ಲೇ ಹೋದ್ರು ಬರೋದು ಯಾಕೆ ಅಂದ್ರೆ ನೀವು ಸೆಲೆಬ್ರಿಟಿ. ನಿಮಗೆ ಅದು ಇಷ್ಟ ಇಲ್ಲ ಅಂದ್ರೆ ಸಿನಿಮಾ ಮಾಡಬೇಡಿ, ಸೆಲೆಬ್ರಿಟಿ ಆಗ್ಬೇಡಿ. ನೀವು ಅಂತ ಅಲ್ಲ ಸ್ವಾಮಿ, ದರ್ಶನ್ ಅಂತ ಅಲ್ಲ. ಇಲ್ಲಿವರೆಗೂ ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ಇಲ್ಲಿವರೆಗೂ ಕೂಡ ಯಾವ್ಯಾವ ಹೀರೋಯಿನ್ಸ್ ಇದ್ದಾರೋ ಎಲ್ರ ಬಗ್ಗೆನೂ ಸುದ್ದಿ ಮಾಡಿದೀವಿ. ಎಲ್ಲ ರಾಜಕಾರಣಿಗಳ ಮೇಲೂ ಕಣ್ಣಿರುತ್ತೆ. ಒಬ್ಬ ರಾಜಕಾರಣಿಗೆ ಜ್ವರ ಬಂದ್ರು, ಗೊಂಡ್ಪಿ ಚುಚ್ಚಿದ್ರು ಸುದ್ದಿ ಆಗುತ್ತೆ. ಯಾಕಂದ್ರೆ ಅವರೆಲ್ಲ ಸೆಲೆಬ್ರಿಟಿಗಳು. ಹಂಗೆ ನೀವು ಸುದ್ದಿ ಮಾಡಿದೀವಿ. ಪಾಸಿಟಿವ್ ಮಾತ್ರ ಸುದ್ದಿ ಮಾಡಿ, ನೆಗೆಟಿವ್ ಮಾತ್ರ ಮಾಡಬೇಡಿ ಅಂದ್ರೆ ಅದು ಯಾವ ಅರ್ಥ?